ಬೆಳಗಾವಿಯಲ್ಲಿ ಪತಿ ಪತ್ನಿ ಸಾವಿನ ಹೃದಯ ವಿದ್ರಾವಕ ಘಟನೆಯಾಗಿದೆ. ಹೊಟ್ಟೆ ನೋವಿನಿಂದ ಬಳಲ್ತಾ ಇರ್ತಾಳೆ ಪತ್ನಿ. ಜೊತೆಗೆ ಕ್ರಿಮಿನಾಶಕ ಮಾತ್ರೆಯನ್ನ ಸೇವನೆ ಮಾಡಿರ್ತಾಳೆ. ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯದಲ್ಲೇ ಮಹಿಳೆ ಸಾವನ್ನಪ್ಪಿದ್ದಾಳೆ. ಬೆಳಗಾವಿಯಲ್ಲಿ ಆಗಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಹೊಟ್ಟೆ ನೋವಿನಿಂದಾಗಿ ಬಳಲ್ತಾ ಇರ್ತಾರೆ ಪತ್ನಿ. ಕ್ರಿಮಿನಾಶಕವನ್ನ ಸೇವನೆ ಮಾಡಿರ್ತಾರೆ, ತಡ್ಕೊಳ್ಳಕ್ಕಾಗ್ತದೆ. ಆಸ್ಪತ್ರೆಗೆ ಅವರನ್ನ ಸಾಗಿಸುವಂತಹ ಮಾರ್ಗ ಮಧ್ಯದಲ್ಲೇ ಮಹಿಳೆ ಸಾವನ್ನಪ್ಪಿದ್ದಾರೆ. ಪತ್ನಿ ಸಾವಿನ ಆಘಾತಕ್ಕೆ ಅವಸರವಾಗಿ ಓಡೋಡಿ ಬರ್ತಾ ಇದ್ದಾರೆ ಗಂಡ. ಬಸ್ ಚಕ್ರಕ್ಕೆ ಸಿಲುಕಿ ಪತಿ ಕೂಡ ಸಾವನ್ನಪ್ಪಿದ್ದಾರೆ. ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದಲ್ಲಿ ದಾರುಣವಾದಂತಹ ಘಟನೆ ಆಗಿದೆ. ಪತಿ ಕರೆಪ್ಪ ಮಾದರ, ಪತ್ನಿ ಮಧುರ ಸಾವಿಗೆ ಆಕ್ರಂದನ ಮುಗಿಲು ಮುಟ್ಟಿದೆ. ಇಬ್ರು ಗಂಡು ಮಕ್ಕಳಿದ್ರು, ಓರ್ವ ಹೆಣ್ಮಗಳಿದ್ರು. 3 ಮಕ್ಕಳು ಕೂಡ ಈಗ ಅನಾಥವಾಗಿದೆ. ನಿನ್ನೆಯಷ್ಟೇ 3 ಮಕ್ಕಳಿಗೆ ಹೊಸ ಬಟ್ಟೆಯನ್ನ ಕೊಡಿಸಿರ್ತಾರೆ. ಮನೆಗೆ ಬೇಕಾದಂತಹ ಥಿಂಗ್ಸ್ ಅನ್ನ ನಿನ್ನೆ ತಂದಿರ್ತಾರೆ. ಇವತ್ತು ನೋಡಿದ್ರೆ ಈ ಒಂದು ಘಟನೆ ಆಗಿಬಿಟ್ಟಿದೆ. ಹೆಂಡತಿಗೆ ಪದೇ ಪದೇ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇರತ್ತಂತೆ. ಅದನ್ನು ತಡ್ಕೊಳಕ್ಕಾಗದೆ ಆಕೆ ಮಕ್ಕಳು ಮುಖಾನೂ ನೋಡಲಿಲ್ಲ ಆಕೆ. ಕ್ರಿಮಿನಾಶಕವನ್ನ ಸೇವನೆ ಮಾಡಿರ್ತಾಳೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲೇ ಪಾಪ ಆಕೆ ಸಾವನ್ನಪ್ಪಿದ್ದಾಳೆ. ಗಂಡನಿಗೆ ವಿಷಯವನ್ನ ತಿಳಿಸ್ತಾರೆ, ಹಿಂಗಾಗೋಗ್ಬಿಟ್ಟಿದೆ, ಕ್ರಿಮಿನಾಶಕ ಸೇವನೆ ಮಾಡಿಬಿಟ್ಟಿದ್ದಾಳೆ ನಿನ್ನೆ ಹೆಂಡತಿ ಅಂತ ಹೇಳಿ ವಿಷಯ ಗೊತ್ತು ಹಾಕ್ತಿದ್ದಾಗೆ ಆತ ಕೂಡ ಅವಸರವಾಗಿ ಓಡಿ ಬರ್ತಾ ಇರ್ತಾನೆ. ಸೊ ಆಗ ಆಗಿರುವಂತಹ ಮತ್ತೊಂದು ದುರಂತ ಇದು ನೋಡಿ. ಗಂಡ ಬರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ಸೊ ಕಂಪ್ಲೀಟ್ ಆಗಿ ಪಾಪ ಆತನ ತಲೆ ನಜ್ಜುಗುಜ್ಜಾಗ್ಬಿಟ್ಟಿದೆ. ಸ್ಪಾಟ್ ಡೆತ್ ಆಗಿಬಿಟ್ಟಿದ್ದಾರೆ. ಸೊ ಗಂಡ ಹೆಂಡತಿ ಇಬ್ಬರು ಕೂಡ ತೀರ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಮಕ್ಕಳಿಗೆ ಒಂದಷ್ಟು ಬಟ್ಟೆ ಅಂತೆ ಅಥವಾ ಮನೆಗೆ ಬೇಕಾಗಿರುವಂತಹ ಥಿಂಗ್ಸ್ಗಳನ್ನು ಕೂಡ ನಿನ್ನೆ ಅಷ್ಟೇ ತಂದಿದ್ರು. ಎಲ್ಲವೂ ಕೂಡ ಚೆನ್ನಾಗಿತ್ತು. ಇದೇ ಒಂದು ಟೈಮ್ನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆ ಹೊಟ್ಟೆ ನೋವು ಇತ್ತಲ್ಲ, ಅದು ಯಾವಾಗ ಕಾಣಿಸ್ಕೊಳ್ತು ಅಲ್ಲಿ ಆಕೆಗೆ ಬೇಸರ ಆಗಿ ಕ್ರಿಮಿನಾಶಕ ಯಾವಾಗಲೂ ಕಾಡ್ತಾನೆ ಇರುತ್ತೆ, ಯಾವಾಗಲೂ ಚಿತ್ರ ಹಿಂಸೆ ಕೊಡ್ತಾ ಇರುತ್ತೆ ಅಂತ ಹೇಳಿ ಕ್ರಿಮಿನಾಶಕ ಸೇವನೆ ಮಾಡಿಬಿಡ್ತಾಳೆ ಪಾಪ ಆಕೆ. ಕಳೆದ 9 ವರ್ಷಗಳ ಹಿಂದೆ ನೋಡಿ ಮದುವೆ ಆಗಿರುತ್ತೆ ಈ ಜೋಡಿ. 3 ಮುದ್ದಾದಂತಹ ಮಕ್ಕಳು, ಅದರಲ್ಲೂ 2 ಗಂಡು ಮಗು ಜೊತೆಗೆ ಒಬ್ಬಳು ಹೆಣ್ಮಗಳು, ಅಂದರೆ ಒಟ್ಟು 3 ಜನ ಮಕ್ಕಳಿರ್ತಾರೆ. ಈಗ ಅನಾಥರಾಗಿದ್ದಾರೆ. ಮಕ್ಕಳಿಗೆ ಹೊಸ ಬಟ್ಟೆ, ಮನೆಗೆ ಬೇಕಾದಂತಹ ಥಿಂಗ್ಸ್ಗಳನ್ನು ಕೂಡ ತಂದಿರ್ತಾರೆ. ಅಂತಂದರೆ ಪ್ರಾವಿಷನ್ಸ್. ಹೊಟ್ಟೆನೂ ಭಾಳ ಸರ್ ಏನು ಬಂಗಂತ ಪಾಪ ಗಂಡು ಮನೆಯನ್ನಾರು ತೋರಿಸಿದಾರೆ. ನಮ್ಮ ಕಡೆಯಿಂದ ಬಂದ ನಾವು SDMs ಆಗಲಿ ಎಲ್ಲ ತೋರಿಸಿದೆ ಸರ್. ಸ್ವಲ್ಪ ಕಡಿಮೆ ಆಗೋದು ಮತ್ತು ಹಿಂಗಾಗೋದು ಮತ್ತು ವಾಪಸ್ ಬರೋದ್ರಿಂದ ಏನು ಯಾಕೆ ಹಿಂಗೆ ಆಗತ್ತೆ ನನಗಂತೇಳಿ ಯಾವ ಥರ ಗುಳಿಗೆ ತೊಗೊಂಡಾಳೆ ಅಂತ ತೊಗೊಂಬಿಟ್ಟಾಳೆ ಸರ್. ಈಗ ನುಸಿಗೆ ಏನು ಜಳಕ್ಕೆ ಆಗ್ತಾಯಿಲ್ಲ ಔಷಧ ರೀ, ನುಸಿ ಗುಳಿಗೆ ಅಂತಾರೆ ಸರ್, ಅಂತ ತೊಗೊಂಬಿಟ್ಟಾಳೆ ಸರ್. ಈಗ ಮನ್ಯಾಗ ಯಾರಿಗೆ ಹೇಳೇ ಇಲ್ಲ, ಎಲ್ಲ ಕೆಲಸ ಮಾಡಿ ಎಲ್ಲ ಕುಂತ್ಕೊಂಡಾಳ್ರಿ. ಆಮೇಲೆ ಏನೋ ತ್ರಾಸ ಆಗೈತೆ ಸರ್. ಮಧ್ಯಾಹ್ನ ಕಡೆ ತ್ರಾಸ ಆಗಿಬಿಟ್ಟತ್ತಲ್ಲ, ಆಮೇಲೆ ನಂಗೆ ಗುಳಿಗೆ ತೊಗೊಂಡು ವಾಂತಿ ಬಂದೈತಿ. ವಾಂತಿ ಎಲ್ಲ ಮಾಡ್ಕೊಂಡಿದ್ದು ಆಮೇಲೆ ಗೊತ್ತಾಗಿದೆ ಸರ್. ಆಮೇಲೆ ಪಾಪ ಅವ್ರ ಮನೆಯನ್ನೆಲ್ಲ ತೊಗೊಂಡೋಗಿ ಬೈಲಹೊಂಗಲ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡ್ಯಾರ ಸರ್. ಅವರೆಲ್ಲ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಸರಿಯಾಗಿ ಆಗಲಿಲ್ಲ. ಅದಕ್ಕೆ ನಮ್ಮ ಇಲ್ಲಿ ಬೆಳಗಾವಿ ಇದು ಯಾವುದು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದಾಗ ಏನು ಮಾರ್ಗ ಮಧ್ಯದಾಗ ಏನು ಪಾಪ ಅಲ್ಲೇ ಹೋಗ್ತು ಗೊತ್ತಿಲ್ಲ. ನಾವು ಅಲ್ಲಿಂದ ನಾವು ಸುದ್ದಿ ಹತ್ತಿಗಳ್ರಿ ಅವ್ರ ಯಜಮಾನ್ರು ನಂಗೆ ಫೋನ್ ಮಾಡಿದ್ರು ಸರ್. ಇಲ್ಲಿ ಮಾಮಾರು ನಿಮ್ಮ ತಂಗಿಯರು ಹಿಂಗೆ ಗುಳಿಗೆ ತೊಗೊಂಡಾರಂತ, ಏನು ಗೊತ್ತಾಗಿಲ್ಲ ಮಾಮ, ನಾನು ಕೆಲಸಕ್ಕೆ ಬಂದೇನೆ ಅಂದ್ರೆ ಆಯ್ತು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಅಷ್ಟರ ಮಟ್ಟಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇರ್ತಾ, ಅಂದರೆ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರ ಹೊಟ್ಟೆ ನೋವಿಗೆ ಏನು? ಜೊತೆಗೆ ಆ ಸಂದರ್ಭದಲ್ಲಿ ಮನೇಲಿ ಯಾರೂ ಇರಲಿಲ್ವಾ? ಆಕೆ ಕ್ರಿಮಿನಾಶಕವನ್ನು ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ಮನೇಲಿ ಯಾರೂ ಇರಲಿಲ್ವಾ? ಈತ ಏನು ಬೈಕಲ್ಲಿ ಬರ್ತಾ ಇದ್ರ ಗಂಡ? ಹೇಗಾಯಿತು? ಕಂಪ್ಲೀಟ್ ಮಾಹಿತಿಯನ್ನು ಕೊಡೋದಾದ್ರು. ಹೌದು ಕುಸುಮ, ಏನು ಬೆಳಗಾವಿಯಲ್ಲಿ ಹೃದಯ ಘಟನೆ ಒಂದು ನಡೀತಾ ಇದೆ. ಒಂದೇ ದಿನ ಪತಿ ಮತ್ತು ಗಂಡ ಹೆಂಡತಿ ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅರವಳ್ಳಿ ಗ್ರಾಮದ ಕರೆಪ್ಪ ಮಾದರ್ 36 ಮತ್ತು ಮಧುರ ಏನು ಕಾದರಿಂದ ಇಬ್ರು ಗಂಡ ಹೆಂಡತಿ ಇರ್ತಾರೆ. ಒಂದು ಕಳೆದ 5 ವರ್ಷದ ಅವರಿಗೆ ಮದುವೆ ಆಗಿರುತ್ತೆ. ಹೊಟ್ಟೆ ನೋವಿನಿಂದ ಏನು ಆ ಮಧುರ ಕರೆಪ್ಪ ಮಾದರಿ ಅಂತೇಳಿ ಬಳಲ್ತಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಗಂಡ ಮನೆಯಲ್ಲಿ ಇದ್ದಾಗ ಹೊಟ್ಟೆ ನೋವು ತಾಳಲಾರದೆ ಕ್ರಿಮಿನಾಶಕವನ್ನ ಒಂದು ಮಧುರ ಸೇವಿಸ್ತಾಳೆ. ಅದಾದ ನಂತರ ಅದು ಅಲ್ಲಿರುವಂತಹ ಅಕ್ಕಪಕ್ಕದವರಿಗೆ ಮತ್ತು ಗಂಡನಿಗೆ ತಿಳಿಸಿ ಆಸ್ಪತ್ರೆಗೆ ಸಾಗಿಸುವಾಗ ಅವಳು ಸಾವನ್ನಪ್ತಾರೆ. ಇದೇ ಒಂದು ಆ ಒಂದು ಘಟನೆಗೆ ಅವನಿಗೆ ಆತಂಕಗೊಂಡಂತ ಗಂಡನು ಸಹ ಅವಳನ್ನ ಚಿಕಿತ್ಸೆಗೊಳಿಸ್ಬೇಕಂತೇಳಿ ಬೈಕ್ ಮೇಲೆ ಅವನು ಹೊರಡ್ತಿರ್ತಾನೆ. ಬೈಲಹೊಂಗಲ ಕಡೆ ಹೋಗುವ ಸಮಯದಲ್ಲಿ ಒಂದು ಸರ್ಕಾರಿ ಏನು ಒಂದು KSRTC ಬಸ್ ಇದೆ, ಆ ಬಸ್ಸಿನ ಚಕ್ರಕ್ಕೆ ಸಿಲುಕಿ ಅವನು ಸಹ ಸಾವನ್ನಪ್ಪಿರ್ತಾನೆ. ಈ ಒಂದು ಹಿನ್ನೆಲೆಯಲ್ಲಿ
ಅವನಿಗೆ ಅವನ ಮಕ್ಕಳಾದಂತ 3 ಜನ ಏನು ಗಂಡು ಮಕ್ಕಳಿದ್ದಾರೆ, ಇವತ್ತು ಅವ್ರು ಅನಾಥ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಅವರ ಕುಟುಂಬಸ್ಥರ ಒಂದು ಆಸೆಯನ್ನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೇಕಾಗತ್ತೆ ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.